ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಬನ್ನಿ ನಾವೀಗ ಈ ವಿಡಿಯೋದಲ್ಲಿ ಸೆಲ್ಫ್ ಎನ್ಯುಮರೇಷನ್ ಫ್ಲೋ ಚಾರ್ಟನ್ನು ನೋಡೋಣ. ಇದಾದ ನಂತರ ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ನೀವು ವಿಡಿಯೋದಲ್ಲಿ ನೇರವಾಗಿ ತುಂಬೋದು ಹೇಗೆ ವೆಬ್ ಬ್ರೌಸರಲ್ಲಿ ಅನ್ನೋದನ್ನು ನೋಡಿರ್ತೀರ. ಜಸ್ಟ್ ಇಂಟ್ರೊಡ್ಯೂಸ್ ಈ ಒಂದು ಪಾಯಿಂಟ್ಗಳನ್ನು ನೋಡ್ಕೊಳ್ಳಿ. ಇವಾಗ ಮೊದಲನೇದಾಗಿ ನೀವು ಏನು ಪೋರ್ಟಲ್ ಅಕ್ಸೆಸ್ ಆ್ಯಂಡ್ ಲಾಗಿನ್ ಬಗ್ಗೆ ತಿಳ್ಕೊತೀರ. ಆನಂತರ ಎರಡನೇದಾಗಿ ಹೌಸ್ ಹೋಲ್ಡ್ ರಿಜಿಸ್ಟ್ರೇಷನ್ ಬಗ್ಗೆ ತಿಳ್ಕೊತೀರ. ಅದಾದಮೇಲೆ ಮೂರನೇದಾಗಿ ಲ್ಯಾಂಗ್ವೇಜ್ ಮತ್ತು OTP ಬಗ್ಗೆ ತಿಳ್ಕೊತೀರ. ಅಂದರೆ ಲ್ಯಾಂಗ್ವೇಜ್ OTP ವೆರಿಫಿಕೇಷನ್ ಬಗ್ಗೆ ತಿಳ್ಕೊತೀರ. ಆಮೇಲೆ ನಾಲ್ಕನೇದಾಗಿ ಪ್ರೊವೈಡ್ ಲೊಕೇಶನ್ ಡೀಟೇಲ್ ಬಗ್ಗೆ ತಿಳ್ಕೊತೀರ. ಐದನೇದಾಗಿ ಲೊಕೇಟ್ ಯುವರ್ ರೆಸಿಡೆನ್ಸಿ ಆನ್ ಆಪ್ ಬಗ್ಗೆ ತಿಳ್ಕೊತೀರ. ಆರನೇದಾಗಿ ಕಂಪ್ಲೀಟ್ ದಿ ಕ್ವಶನರೀಸು. ಏಳನೇದಾಗಿ ಪ್ರಿವ್ಯೂ ಆ್ಯಂಡ್ ರಿವ್ಯೂ. ಎಂಟನೇದಾಗಿ ಫೈನಲ್ ಸಬ್ಮಿಷನ್. ಒಂಬತ್ತನೇದಾಗಿ ಎನ್ಯುಮರೇಟರ್ ವಿಸಿಟ್. ಅದರಲ್ಲಿ ಸೆಕ್ಷನ್ 4ಅಲ್ಲಿ ಫೀಲ್ಡ್ ವ್ಯಾಲಿಡೇಷನ್ ಬರುತ್ತೆ. ನಂತರ ID ಮ್ಯಾಚಿಂಗ್ ಔಟ್ಕಮ್ಸ್ ಬರುತ್ತೆ. ಇದೆಲ್ಲದರ ಬಗ್ಗೆ ನೀವು ಈಗ ಮುಂದೆ ತಿಳ್ಕೊತೀರ. ಬನ್ನಿ ಈಗ ವಿಡಿಯೋನ ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ಇನ್ಫೋರ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇದ್ದೀರಾ. ತಾವಿನ್ನೂ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ನೀವು ಯಾವುದೇ ಒಂದು ವೆಬ್ ಬ್ರೌಸರ್ನಲ್ಲಿ ಪೋರ್ಟಲ್ ಅಕ್ಸೆಸ್ಸನ್ನು ಮಾಡೋದಕ್ಕೆ ಮತ್ತು ಲಾಗಿನ್ ಆಗೋದಕ್ಕೆ ಇಲ್ಲಿದೆ ನೋಡಿ, ccensus.gov.in ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಅನಂತರ ಪೇಜು ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನೀವು ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊತೀರ. ರಾಜ್ಯ ಕರ್ನಾಟಕ ಸೆಲೆಕ್ಟ್ ಆಗುತ್ತೆ. ಅನಂತರ ಕ್ಯಾಪ್ಚಾ ಕೋಡ್ ಇಲ್ಲಿರೋ ಲೆಟರನ್ನು ಈ ರೀತಿಯಾಗಿ ನೋಡಿಕೊಂಡು ಅದೇ ರೀತಿ ಟೈಪ್ ಮಾಡಿ ಆಮೇಲೆ ವೆರಿಫೈ ಆ್ಯಂಡ್ ಪ್ರೊಸೀಡನ್ನು ಕೊಡಿ. ಅನಂತರ ಹೀಗೆ ಬರುತ್ತೆ, ಇಲ್ಲಿ ಓಕೆ ಕೊಡಿ. ಅನಂತರ ಇಲ್ಲಿ ಎರಡನೇ ಕಾಲಮಲ್ಲಿ ಕುಟುಂಬದ ಮುಖ್ಯಸ್ಥರನ್ನು ಎಂಟರ್ ಮಾಡಿ ಆಮೇಲೆ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ, ಯಾರ್ದಾದ್ರೂ ಸರಿ ಮೊಬೈಲ್ ನಂಬರು, ಇಮೇಲ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ಆಮೇಲೆ ವೆರಿಫೈ ಆ್ಯಂಡ್ ಪ್ರೊಸೀಡನ್ನು ಕ್ಲಿಕ್ ಮಾಡಿ. ನೀವು ಕೊಟ್ಟಿರೋ ಫೋನ್ ನಂಬರ್ಗೆ SMS ಹೋಗಿದೆ OTP, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಇಲ್ಲಿ ಓಕೆ ಕೊಡಿ. ಹೀಗೆ OTP ಎಂಟರ್ ಮಾಡಿದ್ಮೇಲೆ ವೆರಿಫೈ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೋಡಿ ಒಟ್ಟು 6 ಹಂತಗಳಿದೆ. ಮೊದಲನೇ ಹಂತ ಸ್ಥಳದ ವಿವರಗಳು, ಈಗ ಅದು ನಡೀತಾ ಇದೆ. ಆಮೇಲೆ ಮುಂದಿನ ಹಂತಗಳು ಬರುತ್ತೆ. ಇಲ್ಲಿ ಏನು ಸ್ಥಳದ ವಿವರ, ನಾವು ರಾಜ್ಯ ಕರ್ನಾಟಕ, ಜಿಲ್ಲೆ ಹಾಸನ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಜಿಲ್ಲೆಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇರೋ ಊರಿನ ಪೋಸ್ಟಲ್ ಪಿನ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ. ಪೋಸ್ಟಲ್ ಪಿನ್ ಕೋಡು ನೀವು ಎಂಟ್ರಿ ಮಾಡಬಹುದು. ಆನಂತರ ನೀವಿರೋ ಊರು ಯಾವುದು, ಗ್ರಾಮ, ಪಟ್ಟಣ, ತಾಲೂಕು ಆಗಿರಲಿ ಅಥವಾ ಗ್ರಾಮ, ವಿಲೇಜ್ ಯಾವುದಾದ್ರೂ ಸರಿ, ಅದನ್ನು ಇಲ್ಲಿ ಟೈಪ್ ಮಾಡಿ. ಆಮೇಲೆ ಹುಡುಕಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಅಂತ ಇರುತ್ತೆ, ಇಂಗ್ಲೀಷ್ನಲ್ಲಿ ನೀವು ಆನ್ ಮಾಡ್ಕೊಂಡಿದ್ರೆ. ಆನಂತರ ಇಲ್ಲಿ ಮೇಲ್ಗಡೆ ಬಲಭಾಗದಲ್ಲಿ ಮೂಲೆಯಲ್ಲಿ ಇದೆ. ನೀವು ಲಾಗೌಟ್ ಮಾಡೋದಾದರೆ, ಮುಂದೆ ಕೆಲಸ ಮುಂದುವರ್ಸೋದ್ರೆ ಲಾಗೌಟ್ ಮಾಡ್ಬೋದು, ಅಥವಾ ಇವಾಗಲೇ ಮಾಡೋದಾದರೆ ಇಲ್ಲಿ ಏನು ಇಲ್ಲ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಜಿಲ್ಲೆ ಮತ್ತು ಪಿನ್ ಕೋಡು, ನೀವಿರೋ ಸ್ಥಳದ್ದು ಮತ್ತು ನೀವಿರೋ ಪ್ರದೇಶ, ಊರು ಇಲ್ಲಿ ಟೈಪ್ ಆಗಿದೆ. ಆಮೇಲೆ ಹುಡುಕಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ನೀವು ಕೊಟ್ಟಂಥ ಅಡ್ರೆಸ್ ಇಲ್ಲಿ ಎಡಭಾಗದಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿ ನೀವಿರುವಂತಹ ಒಂದು ಲೊಕೇಶನ್ ಮ್ಯಾಪ್ ಮುಖಾಂತರವಾಗಿ ಅದು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ನಂಬರ್ ಈ ರೀತಿಯಾಗಿದೆ ನೋಡಿ. ಈಗ ಉಳಿಸಿ ಮತ್ತು ಮುಂದೆ ಸಾಗಿ ಅಥವಾ ಮತ್ತೆ ಮರುಹೊಂದಿಸಿ, ಏನಾದರೂ ಮತ್ತೆ ಬದಲಾಯಿಸಬೇಕಾಗಿದ್ರೆ ಅಡ್ರೆಸ್ಸನ್ನು ಮರುಹೊಂದಿಸಿ ಒತ್ತಿ ಮತ್ತು ಉಳಿಸಿ ಮತ್ತು ಮುಂದೆ ಸಾಗಿ ಒತ್ತಿ. ಅಥವಾ ನೀವು ಕೊಟ್ಟ ಅಡ್ರೆಸ್ಸು ಸರಿ ಇದ್ದರೆ ಇಲ್ಲಿ ಹೌದು ಅನ್ನೋದನ್ನು ಎಂಟರ್ ಮಾಡ್ತೀರಾ. ಈಗ ಒಂದನೇ ಕಾಲಮು ರೈಟ್ ಟಿಕ್ ಮಾರ್ಕ್ ಬಿದ್ದಿದೆ, ಮುಗಿದಿದೆ. ಈಗ ಎರಡನೇ ಕಾಲಮ್ ಜನಗಣತಿ ಮನೆಗಳ ವಿವರಗಳು, ಇಲ್ಲಿ ಮಾಹಿತಿಗಳನ್ನು ನೋಡಿ. ಏನೇನು ಎಡಭಾಗದಲ್ಲಿ ಪ್ರಶ್ನೆ ಇದೆ, ಬಲಭಾಗದಲ್ಲಿ ಆಪ್ಷನ್ ಇದೆ. ಈ ರೌಂಡ್ ಮಾರ್ಕ್ ಮೇಲೆ ಇಲ್ಲಿ ಟಿಕ್ ಮಾಡಿ ನೋಡಿ. ಸಿಮೆಂಟ್ ಅನ್ನೋದನ್ನು ನಾನು ಇಲ್ಲಿ ಟಿಕ್ ಮಾಡಿದ್ದೀನಿ, ಇದು ನೀಲಿ ಒಂದು ಚಿತ್ರ ಬಿದ್ದಿದೆ. ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಆಯ್ಕೆಗಳನ್ನು ಆಯ್ಕೆ ಮಾಡಿ ನಿಮಗೆ ಸಂಬಂಧಿಸಿದಂಥ ವೈಯಕ್ತಿಕ ಮಾಹಿತಿ. ಇಲ್ಲಿ ಎಕ್ಸಾಂಪಲ್ ಇಲ್ಲಿ ನೋಡಿ ಕಾಂಕ್ರೀಟ್ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ತೀರಾ. ಪ್ರಶ್ನೆ ಏನು ಅನ್ನೋದು ಈಗ ನೋಡಿ, ಈ ಜನಗಣತಿ ಮನೆಯ ಸ್ಥಿತಿ ಅಂತ ಇದೆ, ಏನು ವಾಸಕ್ಕೆ ಯೋಗ್ಯ, ಈ ರೀತಿ ನಾವು ಮಾಡಿದ್ದೀವಿ. ಅನಂತರ ಆಮೇಲೆ ಎರಡನೇ ಸ್ಟೇಜ್ ಮುಗಿದ ಮೇಲೆ ನೆಕ್ಸ್ಟ್ ಮತ್ತೆ ಮೂರನೇ ಸ್ಟೇಜ್ಗೆ ಹೋಗೋದಕ್ಕೆ ಮುಂದುವರ್ಸೋದಾದರೆ ಹೌದು ಅಂತ ಕ್ಲಿಕ್ ಮಾಡ್ತೀರಾ. ಈಗ ಮೂರನೇ ಸ್ಟೇಜಲ್ಲಿ ಸಾಮಾನ್ಯ ಮಾಹಿತಿ ಇದೆ, ಕುಟುಂಬಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡ್ತೀರಾ. ಅದು ಮುಖ್ಯಸ್ಥರ ಹೆಸರು ಎಲ್ಲ ಬರುತ್ತೆ. ಇಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಆಮೇಲೆ ಅದು ಸರಿಯಾಗಿ ಟೈಪ್ ಆಗುತ್ತೆ. ಆಮೇಲೆ ಕುಟುಂಬದ ಮುಖ್ಯಸ್ಥರ ಲಿಂಗ ಗಂಡು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನು ಕೆಟಗರಿ ಬಗ್ಗೆ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಇನ್ನು ಮನೆ ಯಾರಿಗೆ ಸೇರಿದ್ದು ಅನ್ನೋದು ಬಗ್ಗೆ ವಿವರ ಇದೆ ನೋಡಿ. ಎಡಭಾಗದಲ್ಲಿ ಪ್ರಶ್ನೆ, ಬಲಭಾಗದಲ್ಲಿ ಉತ್ತರ ಇದೆ. ಸ್ವಂತದ ಬಾಡಿಗೆನೋ ಅಥವಾ ಇತರೆ ಈ ರೀತಿ ಎಲ್ಲ ಇದೆ. ಇದನ್ನು ಯಾವುದೋ ಒಂದು ಕ್ಲಿಕ್ ಮಾಡ್ತೀರಾ. ಆಮೇಲೆ ಉಳಿಸಿ ಮತ್ತು ಮುಂದೆ ಸಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ 3 ಸ್ಟೇಜಸ್ ಮುಗಿದಿದೆ. 4ನೇದು ಸೌಲಭ್ಯಗಳಿಗೆ ಬಂದಿದ್ದೀವಿ. ಇಲ್ಲಿ ಕುಡಿಯೋ ನೀರಿನ ಪ್ರಧಾನ ಮೂಲ ಅಂತ ಇದೆ. ಇಲ್ಲಿ
ಬಲಭಾಗದಲ್ಲಿ ಉತ್ತರ ಇದೆ, ಅದನ್ನು ಸೆಲೆಕ್ಟ್ ಮಾಡಿರ್ತೀರ. ಆನಂತರ ಮುಂದಿನ ಪ್ರಶ್ನೆಗಳು ಇಲ್ಲಿ ಕಾಣ್ತಾ ಇದೆ ನೋಡಿ, ಅವನ್ನು ನಿಮ್ಮ ಆಯ್ಕೆ ಪ್ರಕಾರ ಕ್ಲಿಕ್ ಮಾಡ್ತೀರಾ. ಆಮೇಲೆ ಶೌಚಾಲಯದ ಬಗ್ಗೆ ವಿಧಗಳು ಇದೆ ಪ್ರಶ್ನೆ. ಆನಂತರ ಇನ್ನೇನೇನು ತ್ಯಾಜ್ಯ ನೀರು ಸಾಗಿಸೋದ್ರ ಬಗ್ಗೆ, ಸ್ನಾನಗೃಹದ ಬಗ್ಗೆ, ಅಡುಗೆ ಮನೆ, LPG ಇದೆಲ್ಲ ಪ್ರಶ್ನೆ ಇದೆ. ಬಲಭಾಗದಲ್ಲಿ ನಿಮಗೆ ಸಂಬಂಧಿಸಿದ ಉತ್ತರಗಳನ್ನು ಆಯ್ಕೆ ಮಾಡ್ತೀರಾ. ಆನಂತರ ನೀವು ಏನು ಅಡುಗೆ ಮಾಡೋದಕ್ಕೆ ಬಳಸುವಂಥದ್ದು LPG ಇದೆ ಸೆಲೆಕ್ಟ್ ಆಗಿದೆ. ಆಮೇಲೆ ಉಳಿಸಿ ಮತ್ತು ಮುಂದೆ ಸಾಗಿ ಕ್ಲಿಕ್ ಮಾಡಿ. ಆ ಒಂದು ಹಂತ ಮುಗೀತು. ಹೌದು ಅಂತ ದೃಢೀಕರಣ ಮಾಡಿ ಮತ್ತೆ ಉಳಿಸಿ ಮತ್ತು ಮುಂದೆ ಸಾಗಿ ಅದನ್ನು ಮೇಲೆ ಆಗಿ ಬರುತ್ತೆ. ಆಮೇಲೆ ಈಗ ಸ್ವತ್ತುಗಳು ಆಸ್ತಿ ಪ್ರಾಪರ್ಟೀಸ್ ಎಕನಾಮಿಕಲಿ ಆಗಿ ಏನೇನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಬರ್ತವೆ. ನಿಮ್ಮ ಮನೇಲಿ ಏನಿದೆ, ರೇಡಿಯೋ, TV ಅದೆಲ್ಲ ಬರುತ್ತೆ. ಏನೇನಿದೆ ಅದನ್ನು ಹಾಕ್ತೀರಾ. ನೆಟ್ವರ್ಕು, ಲ್ಯಾಪ್ಟಾಪು, ಕಂಪ್ಯೂಟರು, ಕಾರು, ಜೀಪು, ಬೈಸ್ಕಲ್, ಟೆಲಿಫೋನು. ಆಮೇಲೆ ಕುಟುಂಬದ ಸೇವನೆಗೆ ಬಳಸೋ ಪ್ರಮುಖ ಧಾನ್ಯಗಳು ಯಾವುವು ಅದ್ರ ಬಗ್ಗೆ ಇಲ್ಲಿ ಬಲಭಾಗದಲ್ಲಿದೆ, ಅದನ್ನು ಒಂದು ಸೆಲೆಕ್ಟ್ ಮಾಡ್ಬೋದು. ಈಗ ಇಲ್ಲಿವರೆಗೂ ನೀವು ಕೊಟ್ಟಂಥ ಮಾಹಿತಿಯ ಮುನ್ನೋಟ ಏನು ಕೊಟ್ಟಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಓದ್ತೀರಾ. ಇಲ್ಲಿ 6ನೇ ಒಂದು ಹಂತದಲ್ಲಿ ಇಲ್ಲಿ ಎಕ್ಸಾಂಪಲ್ ಟೆಸ್ಟ್ ಆಗಿ ಸುಮ್ಮನೆ ಕೊಟ್ಟಿರೋವಂಥ ವಿವರಗಳನ್ನು ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ನೀವು ಕೊಟ್ಟಿರೋಂಥ ಮಾಹಿತಿ ಕನ್ಫರ್ಮ್ ಸರಿ ನಾನು ಕೊಟ್ಟಿರೋದು ಅನಿಸಿದ್ರೆ ಏನು ದೃಢೀಕರಿಸಿ ಮತ್ತು ಸಲ್ಲಿಸಿ, ಅಥವಾ ಬೇಡ ಮನೆಯವರು ಇನ್ನೊಬ್ರನ್ನ ಕೇಳಬೇಕು ಅನ್ನೋದಾದರೆ ಡ್ರಾಫ್ಟಾಗಿ ಉಳಿಸಿರಿ, ಇನ್ನೊಂದು ದಿನ ಅದನ್ನು ಸಬ್ಮಿಟ್ ಮಾಡ್ಬೋದು. ಅನಂತರ ಆ ಸಮಯದಲ್ಲೇ ತಿದ್ದುಪಡಿ ಮಾಡೋದಾದರೆ ಇಲ್ಲಿ ಎಡಭಾಗದಲ್ಲಿ ತಿದ್ದುಪಡಿಗಾಗಿ ಹಿಂತಿರುಗಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ದೃಢೀಕರಿಸಿ ಮತ್ತು ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಅಂದರೆ ಈ ರೀತಿ ಬರುತ್ತೆ. ಅನಂತರ ನೀವು ದೃಢೀಕರಿಸಿದ ಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಆಮೇಲೆ ಹೌದು ಅಂತ ಈಗ ಒತ್ತಿದ್ರೆ ಮುಂದೆ ಏನು ಬರುತ್ತೆ, ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಈ ರೀತಿ ಬರುತ್ತೆ ನೋಡಿ. ಈ ಸ್ವಯಂ ಗಣತಿ ಐಡಿಯನ್ನು ನಿಮ್ಮ ಮೊಬೈಲ್ ಮತ್ತು ಇಮೇಲ್ಗೆ ಕಳಿಸಲಾಗಿದೆ. ಈಗ ಇನ್ನು ಕೆಲವೇ ದಿನಗಳಲ್ಲಿ ಗಣತಿದಾರರು ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮ SC ID ಅಂತ ಇದೆ ನೋಡಿ, ಇಲ್ಲಿ ಮಧ್ಯದಲ್ಲಿ H2388 ಈ ರೀತಿ ನಂಬರ್ ಇದೆ. ಈ ನಂಬರನ್ನು ಅವ್ರಿಗೆ ತೋರಿಸಿದ್ರೆ ನಿಮ್ಮದು ಗಣತಿ, ಮನೆಪಟ್ಟಿ ಗಣತಿ ಬೇಗ ಮುಗಿಯುತ್ತೆ, ಹೆಚ್ಚು ಸಮಯನ ತಗೊಳ್ಳಲ್ಲ. ಮತ್ತೆ ಏನು ಚೇಂಜಸ್ ಮಾಡಬೇಕು ಅಂದರೂ ಸಹ ನೀವು ಮಾಡಬಹುದಾಗಿದೆ ಗಣತಿದಾರರ ಎದುರು, ಅಥವಾ ಸಂಪೂರ್ಣವಾಗಿ ಬದಲಾಯಿಸಿ ಹೊಸ ಗಣತಿ ಮಾಡು ಅಂದ್ರೂ ಸಹ ಅವರು ಮಾಡ್ತಾರೆ. ಆಮೇಲೆ ಹೀಗೆ ನೀವು ಕೊಟ್ಟಂಥ ಫೋನ್ ನಂಬರ್ಗೆ SMS ಬರುತ್ತೆ ನೋಡಿ, ಅಲ್ಲೂ ಸಹ ID ನಂಬರ್ ಇರುತ್ತೆ, ಅದನ್ನು ಬರೆದಿಟ್ಕೋಬಹುದು ನೀವು, ಅಥವಾ ಸೇವ್ ಮಾಡ್ಕೊಳ್ಳಿ ಆ ನಂಬರನ್ನು. ಇನ್ಫೋವರ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಇದುವರೆಗೂ ಮಾಹಿತಿಗಳನ್ನು ತಿಳಿದಿದ್ದೀರಾ. ತಾವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮರೆಯದೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡ್ತಾಯಿರಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.